ಪ್ರತಿಯೊಂದು ವಾರ ಒಂದೊಂದು ಹೊಸ ವಿಷಯವನ್ನು ನಾವು ತೆಗೆದುಕೊಂಡು ನಾವು ಧ್ಯಾನ ಮಾಡ್ತಾ ಬರುತ್ತಿದ್ದೇವೆ. ಇವತ್ತು ಕೂಡ ನಮ್ಮ ಧ್ಯಾನಕ್ಕಾಗಿ ಎಸ್ತರಳು ಪುಸ್ತಕ, ಹಳೆ ಒಡಂಬಡಿಕೆಯಲ್ಲಿ ಕನ್ನಡ ಸತ್ಯವೇದ ಪುಸ್ತಕದಲ್ಲಿ 541ನೇ ಪುಟ, ಪೇಜ್ ನಂಬರ್ 541, ದ ಬುಕ್ ಆಫ್ ಎಸ್ತರ್, ಚಾಪ್ಟರ್ 4 ವರ್ಸಸ್ 14 ಆ್ಯಂಡ್ 15. ಎಸ್ತರಳ ಪುಸ್ತಕ, ಅದರ 4ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯ. ನೋಡ್ರಿ, ಯೋಬನ ಪುಸ್ತಕ ಅದರ ಹಿಂದೆ ಇರುವಂಥ ಪುಸ್ತಕ ಇದು. ನೆಹೆಮ್ಯ ಆದ ನಂತರ ಇರುವಂಥ ಒಂದು ಪುಸ್ತಕ. ಯೋಬನು ಆ ಪುಸ್ತಕ ಎಲ್ಲಿದೆ? ಕೀರ್ತನೆಗಳ ಹಿಂದೆ. ಅದಕ್ಕೆ ಹಿಂದೆ ಇರೋದು ಎಸ್ತರಳ ಪುಸ್ತಕ, ಎಸ್ತರಳ ಹಿಂದೆ ಇರೋದು ನೆಹೆಮ್ಯ. ಅಂದರೆ ನೆಹೆಮ್ಯ ಆದ ನಂತರ ಎಸ್ತರ್, ಎಸ್ತರ್ ಆದ ನಂತರ ಯೋಬನು, ಯೋಬನಾದ ನಂತರ ಕೀರ್ತನೆಗಳು. ಸುಲಭವಾಗಿ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ 2 ವಾಕ್ಯಗಳು ನಿಮಗೋಸ್ಕರ ನಾನು ಓದಲು ಬಯಸುತ್ತೇನೆ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವು ವಿಮೋಚನೆಯೂ ಉಂಟಾದವು. ನೀನಾದರೋ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಆಗ ಎಸ್ತರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರಲು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಿಕೆಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿದಳು. ಆಮೇನ್. ಪ್ರಿಯರಾದವರೇ, ಈ ಎಸ್ತರ್ ಪುಸ್ತಕ ಬಹಳ ಒಂದು ಪ್ರಾಮುಖ್ಯವಾದಂಥ ಒಂದು ಪುಸ್ತಕ. ನಾನಾ ರೀತಿಯಾದಂಥ ವಿಶೇಷ ಸಂಗತಿಗಳು ಒಳಗೊಂಡ ಒಂದು ಪುಸ್ತಕ. ನೋಡ್ರಿ, ಈ ಬೈಬಲಲ್ಲಿ ನಮ್ಮ ಭಾರತ ದೇಶದ ಹೆಸರಿದೆ. ನಂಬ್ತೀರಾ? 2 ಸಾರಿ ಎಸ್ತರ್ 1ನೇ ಅಧ್ಯಾಯದಲ್ಲಿ ಈ ಸತ್ಯವೇದ ಪುಸ್ತಕ, ಕನ್ನಡ ಸತ್ಯವೇದ ಪುಸ್ತಕ ಓದಬೇಕಾದ್ರೆ ಏನು ಬರೆಯಲ್ಪಟ್ಟಿದೆ? ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ 177 ಸಂಸ್ಥಾನಗಳು ಆಳುತ್ತಿದ್ದ. ನೋಡ್ರಿ, ಸಮಕಾಲೀನ ಭಾಷಾಂತರದಲ್ಲಿ ಭಾರತ ದೇಶ, ಆಂಗ್ಲ ಸತ್ಯವೇದ ಪುಸ್ತಕದಲ್ಲಿ ಫ್ರಮ್ ಇಂಡಿಯಾ ಟು ದ ಪ್ರಾವಿನ್ಸ್ ಆಫ್ ಎಥಿಯೋಪಿಯಾ, ಫ್ರಮ್ ಇಂಡಿಯಾ. ನೋಡ್ರಿ, ದೇವರು ನಮ್ಮ ಭಾರತ ದೇಶವನ್ನು ಎಷ್ಟು ಪ್ರೀತಿಸ್ತಾನೆಂದರೆ, ನಮ್ಮ ದೇಶದ ಹೆಸರು ಈ ಬೈಬಲಲ್ಲಿದೆ. ಬೇರೆ ಯಾವುದಾದ್ರೂ ಪುಸ್ತಕದಲ್ಲಿ ಇದೆಯಾ? ಆದರೆ ಸತ್ಯವೇದದಲ್ಲಿ ನಮ್ಮ ಭಾರತ ದೇಶದ ಹೆಸರು, ಅಥವಾ ಹಿಂದೂಸ್ತಾನ ಎಂಬುದಾಗಿ ಭಾಷಾಂತರ ಮಾಡಲ್ಪಟ್ಟಿರುವಂಥ ಹೆಸರು, ಅಥವಾ ಇಂಡಿಯಾ ಎಂಬುದಾಗಿ ಹೇಳಲ್ಪಡುವಂಥ ಹೆಸರು ಈ ಎಸ್ತರ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಚಿಕ್ಕ ಹಿನ್ನೆಲೆಯನ್ನು ಮಾತ್ರ ಸಂಕ್ಷಿಪ್ತವಾಗಿ ಕೊಟ್ಟು ಇವತ್ತು ನಾವು 2 ವಾಕ್ಯಗಳಲ್ಲಿ 2 ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಏನು ಮೊರ್ದೆಕಾಯಿ ಎಸ್ತರ್ ರಾಣಿಗೆ ಹೇಳಿ ಕಳುಹಿಸುವುದು ಅಂತ ನೋಡಬೇಕಾದ್ರೆ, ನೀನೀಗ ಸುಮ್ಮನಿರಬೇಡ, ಇದು ಸುಮ್ಮನೆ ಇರುವಂಥ ಕಾಲ ಅಲ್ಲ. ನಿನ್ನ ಜನರು ನಾಶವಾಗ್ತಿದ್ದಾರೆ, ಅವರಿಗಾಗಿ ನೀನು ಕ್ರಿಯೆ ಮಾಡುವಂಥ ಕಾಲ, ನೀನು ಪ್ರಾರ್ಥಿಸುವಂಥ ಕಾಲ, ನೀನು ರಾಜನ ಬಳಿಯಲ್ಲಿ ಹೋಗಿ ಮಾತನಾಡುವಂಥ ಕಾಲ. ಕಾರಣ ನಿನ್ನ ಜನರು ನಾಶನದ ಮಾರ್ಗದಲ್ಲಿದ್ದಾರೆ. ನಾನು ಒಂದು ಚಿಕ್ಕ ಒಂದು ಹಿನ್ನೆಲೆಯನ್ನು ಮಾತ್ರ ಕೊಟ್ಟು ಇವತ್ತಿನ ಸಂದೇಶಕ್ಕೆ ನಾವು ಪ್ರವೇಶ ಮಾಡಲಿದ್ದೇವೆ. ನೋಡ್ರಿ, ವಷ್ಟಿ ಎಂಬ ಒಂದು ರಾಣಿ, ಆ ಅಹೇಶ್ವರೋಷನು ಎಂಬುದಾಗಿ ಹೇಳಲ್ಪಡುವಂಥ ಅರಸನಿದ್ದನು. ಇವರು 127 ಸಂಸ್ಥಾನಗಳನ್ನು ಆಳ್ವಿಕೆ ಮಾಡ್ತಿದ್ದರು. 127 ರಾಜ್ಯಗಳು ಅಥವಾ 127 ದೇಶಗಳು, ರಾಷ್ಟ್ರಗಳು ಎಂಬುದಾಗಿ ನಾವು ಹೇಳ್ಬೋದು. ಒಂದು ದಿನ 180 ದಿನಗಳು ತನ್ನ ಅರಮನೆಯಲ್ಲಿ ಅನೇಕ ಅತಿಥಿಗಳಿಗೆ, ಇತರ ದೇಶದ ಅರಸುಗಳಿಗೆ, ರಾಜರಿಗೆ, ಗಣ್ಯ ವ್ಯಕ್ತಿಗಳಿಗೆ ಒಂದು ಸಂಭ್ರಮವಾದಂಥ ಔತಣವನ್ನು ಕೊಡಬೇಕಾದ್ರೆ, ಆ 7 ದಿನದ ಸಂಭ್ರಮದಲ್ಲಿ 7ನೇ ದಿನ ವಷ್ಟಿಯನ್ನು ಅಲಂಕಾರ ಮಾಡಿಕೊಂಡು, ನೀನು ಏನು ಆ ಕಿರೀಟವನ್ನು ಇಟ್ಕೊಂಡು ಎಲ್ಲರ ಮಧ್ಯದಲ್ಲಿ ಬಂದು ನಿನ್ನ ಸೌಂದರ್ಯವನ್ನು ತೋರಿಸು ಎಂಬುದಾಗಿ ಕರೆದಾಗ, ವಷ್ಟಿ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಲು.
ಆಗ ರಾಜನ ಸಂಗಡ ಇದ್ದಂಥ ಎಲ್ಲರೂ ಹೇಳಿದ್ರು, ನಾವು ಇನ್ನೊಂದು ರಾಣಿಯನ್ನು ಆಯ್ಕೆ ಮಾಡಬೇಕು ಎಂಬುದಾಗಿ. ಆಗ ಅದಕ್ಕೆ ಕರೆಯುವಿಕೆ ಕೊಟ್ಟಾಗ ಅನೇಕ ಕನ್ನಿಕೆಯರು ಬಂದರು. ಅದರಲ್ಲಿ ಒಬ್ಬಳ ಹೆಸರು ಎಸ್ತರ್. ಎಸ್ತರ್ಗೆ ಇನ್ನೊಂದು ಹೆಸರಿದೆ, ಆ ಹೆಸರೇ ಹಡಾಷ. ಹಡಾಷ, ಎಸ್ತರ ಇನ್ನೊಂದು ಹೆಸರು ಹಡಾಷ. ಆಗ ಇವಳಿಗೆ ಒಬ್ಬ ಬಂಧು ಇರ್ತಾರೆ, ಅವರ ಹೆಸರು ಮೊರ್ದೆಕಾಯ್, ರಿಲೇಟಿವ್ ಅಥವಾ ಕಸಿನ್ ಅಂತ ಹೇಳ್ತಾರೆ. ಕನ್ನಡ ಸತ್ಯವೇದ ಪುಸ್ತಕದಲ್ಲಿ ನೋಡಬೇಕಾದ್ರೆ ಚಿಕ್ಕಪ್ಪನ ಮಗಳು ಎಸ್ತರ್ ಅಲ್ವಾ. ಮೊರ್ದೆಕಾಯ್ನ ಚಿಕ್ಕಪ್ಪನ ಮಗಳು ಎಸ್ತರ್. ಇವರು ಬೆಂಜಮಿನ್ ಆ ಕುಲಕ್ಕೆ ಅಥವಾ ಗೋತ್ರಕ್ಕೆ ಸೇರಿದವರು. ಇವರು ಯಹೂದ್ಯರು. ಈಗ ಈ ರಾಣಿಯನ್ನು ಆಯ್ಕೆ ಮಾಡುವಂಥ ಈ ಸಮಯದಲ್ಲಿ ಮೊರ್ದೆಕಾಯ್ ಎಸ್ತರನ್ನು ಕಳಿಸ್ತಾನೆ. ಎಸ್ತರಳು ನೋಡಬೇಕಾದ್ರೆ ಅವಳು ಆಯ್ಕೆ ಆಗ್ತಾಳೆ, ರಾಣಿ ಆಗ್ತಾಳೆ. 127 ಸಂಸ್ಥಾನಗಳಿಗೆ ಎಸ್ತರ್ ರಾಣಿ. ಅಲ್ಲಿ ನೋಡಬೇಕಾದ್ರೆ ಹಾಮಾನ್ ಅಂತ ಒಬ್ಬ ಮನುಷ್ಯನಿರ್ತಾನೆ ರಾಜನ ಸಂಸ್ಥಾನದಲ್ಲಿ. ನೋಡ್ರಿ, ಒಂದು ಹೀರೋ ಇರಬೇಕಾದ್ರೆ ಒಂದು ವಿಲ್ಲನ್ ಇರಲೇಬೇಕಲ್ಲ. ಈಗ ಈ ಕಥೆಯಲ್ಲಿ, ಈ ಪುಸ್ತಕದಲ್ಲಿ ಹಾಮಾನ್ ಅವನೊಬ್ಬ ವಿಲ್ಲನ್ ಅಲ್ವಾ, ವೈರಿ ಅಲ್ವಾ. ನಮಗೆ ಕೂಡ ವೈರಿಗಳು ಇದ್ದೇ ಇರ್ತಾರೆ. ನಾವು ಹೀರೋ ಅಂದರೆ, ನಾವು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ಹೀರೋ ಅಂದರೆ ಶತ್ರು ಯಾರೋ ಒಬ್ಬನ್ನ, ಹಾಮಾನನ್ನು ಅಥವಾ ಫರೋಹನ್ನು ಅಥವಾ ಗೋಲಿಯಾತನ್ನು ವಿಲ್ಲನಾಗಿ ಎಬ್ಬಿಸ್ತಾರೆ. ಆದರೆ ನಾವು ಯಾವಾಗಲೂ ಕ್ರಿಸ್ತನಲ್ಲಿ ಹೀರೋಗಳೇ. ಒಂದು ಆಮೇನ್ ಹೇಳಿ. ಆಮೇನ್. ಹೀರೋ ಅಂದರೆ ತುಂಬ ಸೌಂದರ್ಯವಾಗಿರಬೇಕು, ಎತ್ತರವಾಗಿರಬೇಕು, ಚೆನ್ನಾಗಿರ್ಬೇಕಂತ ಅಲ್ಲ. ಯೇಸು ಕ್ರಿಸ್ತನು ನಮ್ಮೊಳಗೆ ಇರುವುದರಿಂದ ನಾವೆಲ್ಲರೂ ಹೀರೋಗಳೇ. ಆಮೇನ್. ಈಗ ಈ ವಿಲ್ಲನ್ ಹಾಮಾನ್ ಏನು ಮಾಡ್ತಾನೆ, ಅವನು ಅರಮನೆ ಒಳಗೆ ಬರಬೇಕಾದ್ರೆ ಅರಮನೆಯ ಬಾಗಿಲಲ್ಲಿ ಮೊರ್ದೆಕಾಯಲ್ಲಿ ಕೂತಿರ್ತಾನೆ. ಅವನೇನು ಮಾಡ್ತಾನೆ, ಹಾಮಾನಿಗೆ ಸಲ್ಯೂಟ್ ಹೊಡೆಯೋದೇ ಇಲ್ಲ, ನಮಸ್ಕಾರ ಮಾಡೋದೇ ಇಲ್ಲ, ಅಡ್ಡ ಬೀಳೋದೇ ಇಲ್ಲ. ಇದು ಇವನಿಗೆ ಕೋಪ, ಭಯಂಕರವಾದಂಥ ಕೋಪ. ಆಗ ಇವನು ಯಾವ ಕುಲಕ್ಕೆ ಸೇರಿದವನೆಂಬುದಾಗಿ ಕಂಡುಹಿಡಿದು, ಯಾವ ಜಾತಿಗೆ ಸೇರಿದವನೆಂಬುದಾಗಿ ಕಂಡುಹಿಡಿದು ಮೊರ್ದೆಕಾಯಿನ ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡ್ತಾನೆ. ಆದರೆ ಎಸ್ತರು ತಾನು ಯಾವ ಕುಲಕ್ಕೆ ಸೇರಿದವಳು, ಯಾವ ಜನಾಂಗಕ್ಕೆ ಸೇರಿದವಳು, ಯಾರ ಹತ್ರನೂ ಹೇಳಬಾರ್ದಂತ ಮೊರ್ದೆಕಾಯಿ ಹೇಳಿಟ್ಟಿದ್ದ. ಅದರಿಂದ ಯಾರಿಗೂ ಹೇಳಿಲ್ಲ. ಈಗ ಭಾಳ ಕುಯುಕ್ತಿಯಾಗಿ, ತಂತ್ರವಾಗಿ ಅಲ್ವಾ, ಲೈಕ್ ಎ ಫಾಕ್ಸ್, ನರಿಯಂತೆ ಅಲ್ವಾ, ಕುತಂತ್ರದಿಂದ ರಾಜನ ಬಳಿಗೆ ಹೋಗಿ ಯಹೂದ್ಯರನ್ನು 127 ಸಂಸ್ಥಾನದಲ್ಲಿರುವಂಥ ಎಲ್ಲ ಯಹೂದ್ಯರನ್ನು ಕೊಲೆ ಮಾಡಬೇಕು ಎಂಬ ಅಪ್ಪಣೆಯನ್ನು ತೆಗೆದುಕೊಂಡ. ಈಗ ಮೊರ್ದೆಕಾಯಿಗೆ ಈ ಸಂಗತಿ ಕೇಳಿದ ತಕ್ಷಣ ಅವನ ಬಟ್ಟೆಗಳನ್ನು ಹರಿದಾಕಿಕೊಂಡು ಅವನು ಗೋಳಾಡ್ತಾನೆ. ಅಯ್ಯೋ, ನನ್ನ ಜನರಿಗೆ ಒಂದು ಪಾಡು ಬಂದ್ಬಿಡ್ತಲ್ಲ, ಒಂದು ನಾಶನ ಬಂದ್ಬಿಡ್ತಲ್ಲ ಅಂತ ಎಸ್ತರ್ ರಾಣಿಗೆ ಈಗ ಒಂದು ಸುದ್ದಿಯನ್ನು ಕಳಿಸ್ತಾನೆ. ಅದನ್ನೇ ಈಗ ನಾವು ಓದುವಂಥ ಈ 2 ವಾಕ್ಯಗಳು ಅಲ್ವಾ. ಏನು ಹೇಳ್ತಾನೆ, ನೀನು ಈಗ ಸುಮ್ಮನಿರಬೇಡ. ನೀನು ಸುಮ್ಮನಿದ್ಬಿಟ್ರೆ ರಕ್ಷಣೆಯು, ವಿಮೋಚನೆಯು, ಸಹಾಯವು ಬೇರೆ ಎಲ್ಲಿಂದಲೋ ಬರ್ತದೆ. ಈಗ ನೀನು ಸುಮ್ಮನೆ ಇರುವಂಥ ಕಾಲವು ಅಲ್ಲ. ಆಮೇನ್. ಆಗ ಎಸ್ತರಳು ಅದಕ್ಕೆ ಮರಳಿ ಸದುತ್ತರವನ್ನು ಏನು ಹೇಳ್ತಾಳೆ, ಸರಿ, ನೀನು ನಮ್ಮ ಜನರೊಟ್ಟಿಗೆ 3 ದಿನಗಳು ಅನ್ನಪಾನ ಮಾಡದೆ ಉಪವಾಸ ಇರು. ನಾನು ಕೂಡ ಅರಮನೆಯಲ್ಲಿ ನನ್ನ ಸೇವಕಿಯರೊಟ್ಟಿಗೆ ಅನ್ನಪಾನ ಇಲ್ಲದೆ ನಾನು ಉಪವಾಸ ಇರ್ತೇನೆ. ನಾನು ಸತ್ರು ಸಾಯ್ತೇನೆ. ಆದರೆ ರಾಜನು ಇಟ್ಟಿರುವಂಥ ವಿಧಿಯನ್ನು ಮೀರಿ ನಾನು ಅರಸನನ್ನು ನಮ್ಮ ಜನರ ವಿಮೋಚನೆಗಾಗಿ ನಾನು ಹೋಗಿ ಸಂಧಿಸ್ತೇನೆ. ಕಾರಣ, ಆ ದೇಶದಲ್ಲಿ ಒಂದು ಆಜ್ಞೆ ಇತ್ತು, ಅನುಮತಿ ಇಲ್ಲದೆ, ಮುನ್ಸೂಚಿಸದೆ ಯಾರು ಅರಸನನ್ನು ಹೋಗಿ ಭೇಟಿ ಮಾಡಬಾರ್ದು. ಪ್ರಿಯರಾದವರೇ, ಈಗ ಸ್ವಲ್ಪ ನಾವು ಯೋಚನೆ ಮಾಡೋಣ. 127 ಸಂಸ್ಥಾನದಲ್ಲಿರುವಂಥ ಯಹೂದ್ಯರಿಗೆ ನಾಶನದ ಕಾಲ. ಆಗ ಮೊರ್ದೆಕಾಯ್ ಎಸ್ತರ್ಗೆ ಹೇಳಿ ಕಳಿಸುವಂಥ ಕಾರ್ಯವನ್ನೇ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಏನದು? ನೀನು ಈಗ ಸುಮ್ಮನಿರಬೇಡ, ನೀನೀಗ ಸುಮ್ಮನಿರಬೇಡ. ಇದು ನಾಶನದ ಕಾಲ. ಏಕೆಂದರೆ ಆಜ್ಞೆ ಹೊರಟಿದೆ, ಯಹೂದ್ಯರನ್ನೆಲ್ಲ ಕೊಲೆ ಮಾಡಬೇಕಂತ ಆಜ್ಞೆ ಹೊರಟಿದೆ. ಆದ್ದರಿಂದ ನೀನೀಗ ಸುಮ್ಮನಿರಬೇಡ. ಯಾರು ಗೊತ್ತು, ಈ ರಾಣಿಯ ಸ್ಥಾನದಲ್ಲಿ ನಿನ್ನನ್ನು ಕುಳ್ಳಿರಿಸಿರುವುದೇ ಈ ರೀತಿಯಾದಂಥ ಒಂದು ನಾಶನದ ಸಮಯ ಬರುವಾಗ ನೀನು ನಮ್ಮ ಜನರನ್ನು ವಿಮೋಚನೆ ಮಾಡಬೇಕು ಎಂಬುದಕ್ಕಾಗಿಯೇ. ಪ್ರಿಯರಾದವರೇ,
ಅವತ್ತು ಮೊರ್ದೆಕಾಯ್ ಈ ಮಾತುಗಳನ್ನು ಎಸ್ತರಳಿಗೆ ಹೇಳಿದ. ಇವತ್ತು ಪರಿಶುದ್ಧ ಆತ್ಮನು ನನ್ನ ಮುಖಾಂತರವಾಗಿ ನನಗೂ ಹೇಳ್ತಿದ್ದಾನೆ. ಈ ಕಾರ್ಯಕ್ರಮ ನೋಡುವಂಥ ನಮ್ಮ ಪ್ರತಿಯೊಬ್ಬರ ಸಂಗಡನು ದೇವರು ಮಾತಾಡ್ತಿದ್ದಾನೆ. ಸಹೋದರ, ಇದು ಮೌನವಾಗಿರುವಂಥ ಕಾಲವಲ್ಲ. ಸಹೋದರಿಯೇ, ಇದು ಮೌನವಾಗಿರುವಂಥ ಕಾಲವಲ್ಲ. ಏನು ಮಾಡಬೇಕು? ಸುಲಭವಾಗಿ ಹೇಳ್ತೇನೆ ನೋಡ್ರಿ. ಜನರ ಬಳಿಯಲ್ಲಿ ಯೇಸುವಿನ ಬಗ್ಗೆ ಮಾತಾಡು. ಯೇಸುವಿನ ಬಳಿಯಲ್ಲಿ ಜನರ ಬಗ್ಗೆ ಮಾತಾಡು. ಇದು ದೇವರನಿಗೆ ಕೊಟ್ಟಂಥ ಒಂದು ಪ್ರಕಟಣೆ. What is ministry? What we must do during these last days? Talk to people about Jesus and talk to Jesus about people. ಸುಲಭವಾಗಿದೆಯಲ್ಲ? ಜನರ ಬಳಿಯಲ್ಲಿ ಯೇಸುವಿನ ಬಗ್ಗೆ ಮಾತಾಡು, ಯೇಸುವಿನ ಬಳಿಯಲ್ಲಿ ಜನರ ಬಗ್ಗೆ ಮಾತಾಡು. ಜನರ ಬಳಿಯಲ್ಲಿ ಏನು ಮಾತಾಡಬೇಕು? ಯೇಸುವೇ ರಕ್ಷಕ. ಯೇಸುವಿನ ಬಳಿಯಲ್ಲಿ ಏನು ಮಾತಾಡಬೇಕು? ಯೇಸುವೇ ನನ್ನ ಜನರನ್ನು ರಕ್ಷಿಸು. ಇದನ್ನೇ ನಾವು ಈ ಅಂತ್ಯಕಾಲದಲ್ಲಿ ಮಾಡಬೇಕು. ಸಹೋದರ, ಸಹೋದರಿಯೇ, ಆಲಯಕ್ಕೆ ಹೋಗುವ ಸಹೋದರ, ಆಲಯಕ್ಕೆ ಹೋಗಿ ಕರಗಳನ್ನು ಮೇಲೆ ಕೆತ್ತಿ ಆರಾಧಿಸುವಂಥ ಸಹೋದರ, ಆಲಯದ ಹೊರಗಡೆ ಇರುವಂಥ ಜನರಿಗೆ ಯೇಸುವಿನ ಬಗ್ಗೆ ಮಾತಾಡಿದೆಯಾ? ಆಲಯದ ಒಳಗಡೆ ಯೇಸುವನ್ನು ನೋಡಿ ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದೆಯಾ? ಇವತ್ತು ನಾವು ಆಲಯಕ್ಕೆ ಹೋಗ್ತೇವೆ, ತುಂಬ ಒಳ್ಳೆಯದು. ಇವತ್ತು ನಾವು ಆರಾಧಿಸ್ತೇವೆ, ತುಂಬ ಒಳ್ಳೆಯದು. ಕೈ ತರ್ತೇವೆ, ತುಂಬ ಒಳ್ಳೆಯದು. ರಿಕಾಬಾ, ದೂರಾಬ, ಶಾಲಾರ, ಅನ್ಯ ಭಾಷೆ ಮಾತಾಡ್ತೇವೆ, ತುಂಬ ಒಳ್ಳೆಯದು. ದಶಮ ಭಾಗಗಳನ್ನು ಕೊಡ್ತೇವೆ, ತುಂಬ ಒಳ್ಳೆಯದು. ಕಾಣಿಕೆಗಳನ್ನು ಕೊಡ್ತೇವೆ, ತುಂಬ ಒಳ್ಳೆಯದು. ಸಂದೇಶವನ್ನು ಕೇಳ್ತೇವೆ, ತುಂಬ ಒಳ್ಳೆಯದು. ಆದರೆ ಆಲಯದಲ್ಲಿ ನಾಶನವಾಗ್ತಿರುವಂಥ ನಿನ್ನ ಜನರಿಗೋಸ್ಕರ ನೀನು ಪ್ರಾರ್ಥಿಸ್ತೀಯಾ? ಒಂದು 5 ನಿಮಿಷ? ಇಲ್ಲ, ಅದಕ್ಕೆಲ್ಲ ಶುಕ್ರವಾರ ಉಪವಾಸ ಕೂಟದಲ್ಲಿ ಪ್ರಾರ್ಥಿಸ್ತೇವೆ. ಆ ಉಪವಾಸ ಕೂಟಕ್ಕೆ ಬರೋರೇ ಒಂದು 10 ಹೆಂಗಸರು, ವಯಸ್ಸಾದಂಥ ಒಂದು 10-15 ಹೆಂಗಸರು. ಅವರು ಮಾತ್ರ ಪ್ರಾರ್ಥನೆ ಮಾಡಬೇಕಾ? ಇಡೀ ಸಭೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಸಭೆಯೇ ಎದ್ದೇಳು. ಇದು ಮೌನವಾಗಿರುವಂಥ ಕಾಲವಲ್ಲ. ನಿನ್ನ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಕರಪತ್ರಿಕೆಯನ್ನು ಹೊತ್ತುಕೊಂಡು, ಸುವಾರ್ತೆಯನ್ನು ಹೊತ್ತುಕೊಂಡು ಜಗವೆಲ್ಲ ಹೋಗುವಂಥ ಕಾಲ ಇದು. No churches is preaching to the congregation to spread the gospel. Amen. Hallelujah. 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 ಪ್ರಿಯ ಸಹೋದರ, ಮೊರ್ದೆಕಾಯಿ ಎಸ್ತರ್ಗೆ ಹೇಳಿದಂಥ ಅದೇ ಮಾತನ್ನು ಇವತ್ತು ಪವಿತ್ರಾತ್ಮನು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ಅನೇಕ ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗುವವರು ನನ್ನ ಬಳಿಯಲ್ಲಿ ಆಲೋಚನೆಗಾಗಿಯೂ ಪ್ರಾರ್ಥನೆಗಾಗಿಯೂ ಬರ್ತಾರೆ. ಕಟ್ಟಲ್ಪಟ್ಟಿದ್ದಾರೆ. ಸುವಾರ್ತೆಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಆಲಯಕ್ಕೆ ಏನೋ ಒಂದು ವಿಸಿಟರ್ ಆಗಿ ಹೋಗಿ ಬರ್ತಿದ್ದಾರೆ. ಆಲಯದಲ್ಲಿ ನಾವು ಅಂಗಸ್ಥರಾಗಿರಬೇಕು. ಆಲಯದಲ್ಲಿದ್ದು ಸೇವೆ ಮಾಡಬೇಕು. ಕರ್ತನ ಸ್ವಾರ್ಥನ ಹೊತ್ತುಕೊಂಡು ಹೋಗಬೇಕು. ಆದರೆ ಇವತ್ತು ನಾವು ಹೋಗ್ತೇವೆ, ಬರ್ತೇವೆ. 10 ನಿಮಿಷ ಪ್ರಸಂಗ ಜಾಸ್ತಿ ಆದರೆ ಅಯ್ಯೋ ಈ ಚರ್ಚ್ ಬೇಡ, ಬೇರೆ ಚರ್ಚು. ಕಡಿಮೆ ಪಕ್ಷ 1 ತಾಸಾದರೂ ಪ್ರಸಂಗ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾರದಲ್ಲಿ 7 ದಿನದಲ್ಲಿ 1 ತಾಸಾದರೂ ದೇವರ ಸಂದೇಶವನ್ನು ನಾವು ಆಲಯದಲ್ಲಿ ಕೂತು ಕೇಳೋದಕ್ಕೆ ನಮಗೆ ಸಹನೆ ಇಲ್ಲ. ಸಹೋದರ, ಇವತ್ತು ದೇವರು ಭಾಳ ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ. ದೇವರು ನಿನ್ನನ್ನು IT ಕಂಪನಿಯಲ್ಲಿ ಯಾಕೆ ಇಟ್ಟಿದ್ದಾನೆ? ದೇವರು ನಿನ್ನನ್ನು ಗೌರ್ಮೆಂಟ್ ಕಂಪನಿಯಲ್ಲಿ ಯಾಕೆ ಇಟ್ಟಿದ್ದಾನೆ? ದೇವರು ನಿನ್ನನ್ನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ PhD ಡಾಕ್ಟರೇಟ್ ಆಗಿ ಯಾಕೆ ಇಟ್ಟಿದ್ದಾನೆ? ದೇವರು ನಿನ್ನನ್ನು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಿ ಅನೇಕ ವ್ಯಾಪಾರಸ್ಥರ ಮಧ್ಯದಲ್ಲಿ ಯಾಕೆ ಇಟ್ಟಿದ್ದಾನೆ? ಯಾವುದೋ ಒಂದು ಕಾಲ ಬರ್ತದೆ, ಅಂತ್ಯಕಾಲ ಬರ್ತದೆ. ಆ ಕಾಲದಲ್ಲಿ ನಿನ್ನ ಜನರಿಗೆ, ನಿನ್ನ ವ್ಯಾಪಾರಸ್ಥರಿಗೆ, ನಿನ್ನ ಸಹ ಉದ್ಯೋಗಿಗಳಿಗೆ, ನಿನ್ನ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ, ನಿನ್ನ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರಿಗೆ, ನಿನ್ನ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುವವರಿಗೆ ನೀನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರನ್ನು ಇಟ್ಟಿದ್ದಾನೆ. ಸಹೋದರ, ಮರೆತು ಬಿಡಬೇಡ. ಇದು ಸುಮ್ಮನೆ ಇರುವಂಥ ಕಾಲ ಅಲ್ಲ. ಒಂದು ಆಮೇನ್ ಹೇಳ್ತೀರಾ? ಈ ವರ್ಷದ ಪ್ರಾರಂಭದಲ್ಲಿ ನಾವಿದ್ದೇವೆ. ಕರ್ತನು ತನ್ನ ಹೃದಯದ ಭಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಿದ್ದಾನೆ. ಏನು ಮಾಡಬೇಕು? 2 ಕಾರ್ಯಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ. ಒಂದು ದೇವರ ಬಳಿಯಲ್ಲಿ ಜನರಿಗೋಸ್ಕರ ಪ್ರಾರ್ಥಿಸಬೇಕು. ಎಸ್ತರಳು ಏನು ಮಾಡಿದ್ಲು? 3 ದಿನಗಳ ಉಪವಾಸ. ಮೊರ್ದೆಕಾಯಿ ತನ್ನ ಜನರೊಟ್ಟಿಗೆ 3 ದಿನಗಳು ಉಪವಾಸ. ಅಯ್ಯೋ, ನನ್ನ ಜನರು ನಾಶವಾಗ್ತಿದ್ದಾರಲ್ಲ, ಯೇಸುವೇ ರಕ್ಷಿಸು ಸ್ವಾಮಿ. ಎಡಗೈಗೂ ಬಲಗೈಗೂ ವ್ಯತ್ಯಾಸ ಇಲ್ಲದೆ ನನ್ನ ಜನರು ನಾಶವಾಗ್ತಿದ್ದಾರಲ್ಲ, ಯೇಸುವೇ ರಕ್ಷಿಸು ಸ್ವಾಮಿ. ಆದರೆ ನೀನು ನಾನು ಮೌನವಾಗಿದ್ದೇವೆ. ವಿ ಆರ್ ಸೈಲೆಂಟ್. ದೀಸ್ ಆರ್ ದ ಲಾಸ್ಟ್ ಡೇಸ್. These are the days that we should shout.
ವಿ ಶುಡ್ ಕ್ರೈ ಅನ್ ಟು ಗಾಡ್, ವಿ ಶುಡ್ ವೀಪ್. ನಾವು ಅಳಬೇಕು, ಗೋಳಾಡಬೇಕು, ಪ್ರಲಾಪಿಸಬೇಕು. ನೆಲದಲ್ಲಿ ಬಿದ್ದು ಬೋರ್ಲ ಬಿದ್ದು ಅಬ್ರಹಾಮನ ಹಾಗೆ 50 ಮಂದಿ ನೀತಿವಂತರಿದ್ದರೆ ನೀನು ರಕ್ಷಿಸುವುದಿಲ್ವಾ? 35, 30, 20, 10 ದೇವರ ಈ ರೀತಿಯಾದಂಥ ಭಾರವು ನಮ್ಮ ಪ್ರತಿಯೊಬ್ಬರಿಗೆ ಕೊಡು ಸ್ವಾಮಿ. ಕಾರಣ ಇದು ಮೌನವಾಗಿರುವಂಥ ಕಾಲ ಅಲ್ಲ. ಸಭೆಯೇ, ಸಹೋದರ ಸಹೋದರಿಯೇ, ನೀನು ಎಚ್ಚರವಾಗು. ಪರಿಶುದ್ಧಾತ್ಮನು ನಿನ್ನೊಟ್ಟಿಗೆ ಮಾತಾಡ್ತಿದ್ದಾನೆ. ನೀನು ಮೌನವಾಗಿದ್ಯಾ? ಯೇಸುವಿನ ಬಳಿಗೆ ಹೋಗ್ಬೇಕಾದ್ರೆ ನಿನ್ನ ಬಗ್ಗೆನೇ ಕೇಳ್ಕೊಳ್ತಿದ್ದೀಯಾ? ಜನರ ಬಗ್ಗೆ ನೀನು ಮೌನವಾಗಿದ್ಯಾ? ಆದರೆ ಇದು ಮೌನವಾಗಿರುವಂಥ ಕಾಲ ಅಲ್ಲ. ಕಾರಣ ನೀನು ಸುತ್ತಲೂ ನೋಡಬೇಕಾದ್ರೆ ಜನರು ನಾಶವಾಗ್ತಿದ್ದಾರೆ, ಅಳಿದು ಹೋಗ್ತಿದ್ದಾರೆ. ದಿನಪತ್ರಿಕೆಯನ್ನು ಓದಿ ನೋಡುವುದಾದರೆ ಅನೇಕ ಯುವಕರು ನಾಶದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಇವತ್ತು ಪೇಪರ್ಲ್ಲಿ ಓದಬೇಕಾದ್ರೆ ಹೆತ್ತ ತಾಯಿ ತನ್ನ 2 ಮಕ್ಕಳನ್ನು ಕೊಲೆ ಮಾಡಿದ್ದಾಳೆ. ಅಯ್ಯೋ, ಅವತ್ತೊಂದು ದಿನ ಆ ನ್ಯೂಸ್ ಪೇಪರನ್ನು ನೋಡಿ ನನ್ನ ಹೃದಯವೇ ಮುರಿದೋಯ್ತು. ಹೆತ್ತ ತಂದೆಗೆ ಅವನಿಗೆ ಜೀವಮಾನವೆಲ್ಲ ಸೆರೆದಂಡನೆ. ಕಾರಣ ತನ್ನ 15 ವಯಸ್ಸು ಹೆಣ್ಮಗಳನ್ನು ತಂದೆ ಗರ್ಭಿಣಿ ಮಾಡಿದ್ದಾನೆ. ಅಯ್ಯೋ, ನನ್ನ ಜನರು ನಾಶದ ಮಾರ್ಗದಲ್ಲಿ ಹೋಗ್ತಿದ್ದಾರೆ. ಯೇಸುವೇ ರಕ್ಷಿಸು ಸ್ವಾಮಿ. ಎಲ್ಲಿ ನೋಡಿದ್ರು ಅಪರಾಧಗಳು, ಎಲ್ಲಿ ನೋಡಿದ್ರು ಅನೀತಿಗಳು, ಎಲ್ಲಿ ನೋಡಿದ್ರು ಕೂಡ ಅಧರ್ಮಗಳು. 1 ಹೆಂಡತಿ ಅಲ್ಲ, 4 ಹೆಂಡತಿಯನ್ನು ಇಟ್ಕೊಂಡಿದ್ದಾನೆ. ಇವನು ಚರ್ಚ್ಗೂ ಹೋಗ್ತಾನೆ. ಆಮೇನ್. ಮೊಬೈಲ್ ಫೋನಲ್ಲಿ ಅಶುದ್ಧವಾದಂಥ ಕಾರ್ಯಗಳನ್ನು ನೋಡ್ತಿದ್ದಾನೆ. ಅಯ್ಯ, ನನ್ನ ಸಭೆಯಲ್ಲಿರುವಂಥ ಯುವಕರು ರಕ್ಷಣೆ ಹೊಂದಲಿ ಸ್ವಾಮಿ, ರಕ್ಷಣೆ ಹೊಂದಲಿ ಸ್ವಾಮಿ. ಸಭೆಯಲ್ಲಿ ರಕ್ಷಣೆ ಬರಲಿ, ಸಮಾಜದಲ್ಲಿ ರಕ್ಷಣೆ ಬರಲಿ, ಕರ್ನಾಟಕ ರಾಜ್ಯದಲ್ಲಿ ಮಹಾದೊಡ್ಡ ರಕ್ಷಣೆ ಬರಲಿ ಸ್ವಾಮಿ. ಯೇಸುವೇ, ನನ್ನ ಜನರನ್ನು ರಕ್ಷಿಸು. ಕಾರಣ ಇದು ಸುಮ್ಮನೆ ಇರುವಂಥ ಕಾಲ ಅಲ್ಲ. ಯೇಸುವಿನ ಬಳಿಯಲ್ಲಿ ಮಾತನಾಡುವಂಥ ಕಾಲ, ಈ ಅಂತ್ಯಕಾಲ. ಯೇಸುವಿನ ಬರೋಣ ಬಹಳ ಸಮೀಪವಾಗಿದೆ. ಆದರೆ ಇವತ್ತು ನಮಗೇನು ಪ್ರವಾದನೆ ಬೇಕು? ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಹಣ ಕೊಡ್ತಾರೆ, ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕೂಟಗಳು ಓಡ್ತಾ ಇದೆ. ಆದರೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ ಬನ್ರಿ ಅಂತ ಹೇಳಿದ್ರೆ ಕೂಟಗಳೇ ಇಲ್ವಲ್ಲ. ಸಹೋದರ, ನೀನು ಎಚ್ಚರವಾಗು. ರೈಸ್, ಅವೇಕ್ ಮೈ ಬ್ರದರ್, ಅವೇಕ್. ಕಾಲ್ ಅನ್ ಟು ಗಾಡ್, ಪ್ರೇ ಅನ್ ಟು ಗಾಡ್. ದೇವರ ಬಳಿಯಲ್ಲಿ ನೀನು ಕೂಗಿ ಪ್ರಾರ್ಥಿಸು. ಕರ್ತನು ನಿಶ್ಚಯವಾಗಿ ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂಥ ದೇವರಾಗಿದ್ದಾನೆ. ನಾನು ಯಾವಾಗಲೂ ಯೋಚನೆ ಮಾಡುವಂಥ ಒಂದು ಕಾರ್ಯ, ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರಿಂದ ನಾನು ರಕ್ಷಣೆ ಹೊಂದಿದ್ದೇನೆ, ಯಾರೋ ಒಬ್ಬರು ಪ್ರಾರ್ಥನೆ ಮಾಡಿದ್ರಿಂದ ನೀವು ರಕ್ಷಣೆ ಹೊಂದಿದ್ದೀರಾ. ನೀವು ಪ್ರಾರ್ಥನೆ ಮಾಡೋದ್ರಿಂದ ಅನೇಕ ಜನರು ರಕ್ಷಣೆ ಹೊಂದಬೇಕು. ಇದು ಸುಮ್ಮನೆ ಇರುವಂಥ ಕಾಲ ಅಲ್ಲ, ನಿನ್ನ ಜನರಿಗೋಸ್ಕರ ಪ್ರಾರ್ಥಿಸುವ ಕಾಲ, ಕನ್ನಡ ಜನರಿಗೋಸ್ಕರ ಪ್ರಾರ್ಥಿಸುವಂಥ ಕಾಲ. ನೀನು ಯಾವ ಮತದಿಂದ ರಕ್ಷಣೆ ಹೊಂದಿದೆಯೋ ಆ ಮತದಲ್ಲಿರೋರಿಗೋಸ್ಕರ ರಕ್ಷಣೆಗಾಗಿ ಪ್ರಾರ್ಥಿಸುವಂಥ ಕಾಲ. ನೀನು ಯಾವ ಭಾಷೆಯಲ್ಲಿದೆಯೋ ಆ ಭಾಷೆಯಲ್ಲಿರುವಂಥ ಜನರಿಗಾಗಿ ಪ್ರಾರ್ಥಿಸುವಂಥ ಕಾಲ. ತಮಿಳುನಾಡಿಂದ ಯಾರೋ ಬರ್ತಾರೆ, ಆಂಧ್ರದಿಂದ ಯಾರೋ ಬರ್ತಾರೆ, ಕೇರಳದಿಂದ ಯಾರೋ ಬರ್ತಾರೆ, ಅಮೇರಿಕದಿಂದ ಯಾರೋ ಬರ್ತಾರೆ. ಇಲ್ಲ, ನೀನು ಎದ್ದೇಳು, ನೀನು ಪ್ರಾರ್ಥಿಸು. ನಿನ್ನನ್ನು ಕೊಂಡು ದೇವರನ್ನ ಜನರನ್ನು ರಕ್ಷಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರಾರ್ಥನೆಗಳೆಲ್ಲ ಸ್ವಾರ್ಥವಾಗಿದೆ. ನನಗೆ ಆರೋಗ್ಯ ಕೊಡು, ನನಗೆ ಹಣ ಕೊಡು, ನನಗೆ ಮನೆ ಕೊಡು, ನನಗೆ ಕಾರ್ ಕೊಡು, ನನಗೆ ಪ್ರಮೋಷನ್ ಕೊಡು, ಮದುವೆ ಆಗಲಿ, ಮಕ್ಕಳಾಗಲಿ, ಅದಾಗಲಿ, ಇದಾಗಲಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ದ. ಯೋಬನನ್ನು 2ರಷ್ಟು ಆಶೀರ್ವಾದ ಮಾಡುವುದಾದರೆ ನಾವು ಇತರಿಗೋಸ್ಕರ ಪ್ರಾರ್ಥಿಸುವಾಗ, ಪ್ರಯಾಸ ಪಡುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆಮೇನ್. ಸೊ ಒಂದು, ಏಕೆ ನಾವು ಮೌನವಾಗಿರಬಾರ್ದು? ಯೇಸುವಿನ ಮುಂದೆ ಮೌನವಾಗಿರಬಾರ್ದು. ನನ್ನ ಕರ್ನಾಟಕ ಜನರ ರಕ್ಷಣೆ, ನನ್ನ ಭಾರತ ದೇಶದ ಜನರ ರಕ್ಷಣೆ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಸ್ವಾಮಿ. 2ನೇದು, ಸುವಾರ್ತೆಯನ್ನು ಸಾರ್ತಲೇ ಇರಬೇಕು. ಅದಕ್ಕೆ ನಾವು ಮೌನವಾಗಿರಬಾರ್ದು. ಆಮೇಲೆ ಕ್ರಿಸ್ಮಸ್ ದಿನ ನಮ್ಮ ಭಾರತ ದೇಶದಲ್ಲಿ ಅನೇಕ ಕ್ರಿಸ್ಮಸ್ ಟ್ರೀನ ಸುಟ್ಟಾಕಿ ಅನೇಕ ಜಾಗಗಳಿಗೆ ಅನೇಕ ಹಿಂಸಾಚಾರಗಳು ನಡೆದಿದ್ದು ನ್ಯೂಸ್ ಪೇಪರೆಲ್ಲ ನೋಡಿದ್ವಿ. ನೀನು ಮೌನವಾಗಿದ್ಯಾ? ನಾವೆಲ್ಲರೂ ಮೌನವಾಗಿದ್ದೆ. ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಲು ಸಾಧ್ಯವಾಗ್ತಿಲ್ಲ. ಕಾರಣ ನಮಗೆ ಆ ಹಿಂಸೆ ಇಲ್ಲ, ನಮಗೆ ಆ ಸಮಸ್ಯೆ ಇಲ್ಲ ಸಹೋದರ. ಇದು ಮೌನವಾಗಿರುವಂಥ ಕಾಲ ಅಲ್ಲ. ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸುವಂಥ ಕಾಲ, ಒಡಕಿನಲ್ಲಿ ನಿಂತ್ಕೊಳ್ಳುವಂಥ ಕಾಲ, ಗೋಡೆಯನ್ನು ಗಟ್ಟಿ ಮಾಡುವಂಥ ಕಾಲ, ಕಣ್ಣೀರು ಸುರಿಸುವಂಥ ಕಾಲ. ನಿನಗಾಗಿ ಅಲ್ಲ, ದೇಶಕ್ಕಾಗಿ.
ಎರಡನೇದು, ನೀನು ಮೌನವಾಗಿರುವಂಥ ಕಾಲ ಅಲ್ಲ. ಯಾಕೆ? ಸುವಾರ್ತೆಯನ್ನು ಸಾರುವುದಕ್ಕಾಗಿ. ಐ ಸೇ this book is the most powerful book in this entire world. There may be millions of books in this world, but this book has got life. This book has got power, and this is the most powerful book in the entire world and in the entire history. ಆಮೇನ್. ಚರಿತ್ರೆಯಲ್ಲೇ ಶಕ್ತಿಯುತವಾದಂಥ ಜೀವ ಇರುವಂಥ ದೇವರ ವಾಕ್ಯದ ಹಾಗೆ ಬೇರೆ ಪುಸ್ತಕವು ಇಲ್ಲವೇ ಇಲ್ಲ. ಇದನ್ನು ಇತರಿಗೆ ಹೇಳುವಾಗ ಅವರಿಗೆ ಜೀವ ಬರುತ್ತದೆ. ಸುವಾರ್ತೆ ಬಲವುಳ್ಳದ್ದು. ನಾವು ಸುವಾರ್ತೆಯನ್ನು ಸಾರ್ತಾನೇ ಇಲ್ಲ. ಆಮೇನ್. ಎಲ್ಲಿದೆ ರೀ ಸುವಾರ್ತೆ ಕೂಟಗಳು? ಬೆಂಗಳೂರಲ್ಲಿ ಎಲ್ಲಿದೆ ರೀ ಸುವಾರ್ತೆ ಕೂಟಗಳು? ಕರ್ನಾಟಕದಲ್ಲಿ ಎಲ್ಲಿ ನಡೀತಾ ಇದೆ ರೀ ಸುವಾರ್ತೆ ಕೂಟಗಳು? ಆಮೇನ್. ಸಹೋದರ, ಒಂದು ದೊಡ್ಡ ದೊಡ್ಡ ಕೂಟಗಳು ನಡೆಯಲಿ, ಸಭೆಗಳಲ್ಲಿ ಸ್ವಾರ್ಥ್ಯ ಕೂಟಗಳು ನಡೆಯಲಿ, ವಾರಕ್ಕೆ ಒಮ್ಮೆ ಆದರೂ ಸ್ವಾರ್ಥ್ಯ ಕೂಟ ನಡೆಯಲಿ. ವೈಯಕ್ತಿಕವಾಗಿ ನಾವು ಸ್ವಾರ್ಥಿಯನ್ನು ಹೋಗಿ ಸಾರೋಣ, ನೋಡುವವರಿಗೆಲ್ಲ ಸ್ವಾರ್ಥಿಯನ್ನು ಹೇಳೋಣ. ಯೇಸುವೇ ಸತ್ಯ, ಮಾರ್ಗ, ಜೀವ. ಎಸ್ತರ್ ಹೇಳ್ತಾಳೆ, ನಾನು ಸತ್ರು ಸಾಯ್ತೇನೆ. ಒಂದು ವೇಳೆ ನಾವು ಯೇಸುಗಾಗಿ ಸತ್ರು ಸಾಯೋಣ. ಆ ರೀತಿಯಾದಂಥ ವೈರಾಗ್ಯವು, ನಂಬಿಕೆಯು, ವಿಶ್ವಾಸವು, ಧೈರ್ಯವು ಪರಿಶುದ್ಧಾತ್ಮನು ನಮಗೆ ನೀಡಲಿ. ಆಮೇನ್. ಹಲ್ಲೆಲೂಯಾ. ಸುವಾರ್ತೆಗಾಗಿ ಇದು ಮೌನವಾಗಿರುವಂಥ ಕಾಲ ಅಲ್ಲವೇ ಅಲ್ಲ. ಆಮೇನ್. ಹಲ್ಲೆಲೂಯಾ. ನನಗೆ ತುಂಬ ವೇದನೆಯಾದ ಕಾರ್ಯ. ನಾನು ಅನೇಕ ಸಭೆಗಳಿಗೆ, ಅನೇಕ ಜಾಗಗಳಿಗೆ ನಾನು ಸೇವೆಗಾಗಿ ಹೋಗ್ತೇನೆ. ಅನೇಕ ಜನರನ್ನು ನೋಡ್ತೇನೆ. ಅನೇಕ ಜನರು, ದೊಡ್ಡ ದೊಡ್ಡ ಸಭೆಗಳಿಗೆ ಹೋಗುವಂಥ ಜನರನ್ನು ಭೇಟಿ ಮಾಡ್ತೇನೆ. ಸೇವೆ ಮಾಡುವವರು ಬೆರಳಿಟ್ಟು ಎಣಿಸ್ಬೋದು. ಸೇವೆ ಮಾಡೋರಿಲ್ಲ. ಯೇಸುವಿನ ಹೃದಯ ಎಷ್ಟು ಭಾರಗೊಂಡಿದೆ. ಅಯ್ಯೋ, ನನ್ನ ಪ್ರೀತಿಯನ್ನು, ನನ್ನ ಮಹಿಮೆಯನ್ನು, ನನ್ನ ಅದ್ಭುತಗಳನ್ನು, ನನ್ನ ಸತ್ಯವನ್ನು, ನನ್ನ ವೈಭವವನ್ನು ರುಚಿಸಿ ನೋಡಿದಂಥ ನನ್ನ ಜನರೇ ಸ್ವಾರ್ಥಿನ ಸಾರಬೇಕೆಂಬುದಾಗಿ ನಾನು ಅಪ್ಪಣೆ ಕೊಟ್ಟಿದ್ದರೂ ಕೂಡ ಸಾರದೆ ಸುಮ್ಮನೆ ಇದ್ದಾರಲ್ಲ. ಇವತ್ತು ನಾವು ಅನೇಕ ಸೇವಕರಿಗೆ ಫಾಲೋವರ್ಸ್, ಅಭಿಮಾನಿಗಳು. ಸಹೋದರ, ಸೇವಕರನ್ನು ಹಿಂಬಾಲಿಸಬೇಡ್ರಿ, ಸೇವಕರಿಗೆ ಅಭಿಮಾನಿಗಳಾಗಬೇಡ್ರಿ. ಫಾಲೋ ಜೀಸಸ್, ನಾಟ್ ದ ಸರ್ವೆಂಟ್ಸ್ ಆಫ್ ಗಾಡ್. ಹಾನರ್ ದ ಸರ್ವೆಂಟ್ಸ್ ಆಫ್ ಗಾಡ್. ಅವ್ರು ಕೊಡೋ ಸಂದೇಶ ನಿಮಗೆ ಪ್ರಯೋಜನಕಾರಿಯಾದರೆ ಅವರಿಗಾಗಿ ಪ್ರಾರ್ಥಿಸಿರಿ, ಘನಪಡಿಸಿರಿ. ಲೋಕದಲ್ಲಿ ಸಿನಿಮಾದಲ್ಲಿ ನಡೆಯೋ ಥರ, ಸಿನಿಮಾ ನಟರಿಗೆ ಆಗೋ ಥರ ಫ್ಯಾನ್ಗಳು ಮಾಡಿ ಅವ್ರನ್ನ ಮೇಲೆ ಕೆತ್ತಿ ಈ ಸತ್ಯವೇದಕ್ಕೆ ವಿರುದ್ಧವಾದಂಥ ಕಾರ್ಯಗಳನ್ನು ದಯವಿಟ್ಟು ಮಾಡಲೇಬೇಡ್ರಿ. ಪೌಲನನ್ನು ದೇವರೆಂಬುದಾಗಿ ಕರೆದಾಗ ಬಟ್ಟೆ ಎಲ್ಲ ಕಿತ್ತಾಕ್ಕೊಂಡು ನಾನಲ್ಲ, ಯೇಸುವೇ ದೇವರೆಂಬುದಾಗಿ ಹೊಡೆದ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಫಾಲೋ ಕ್ರೈಸ್ಟ್. ನೀನು ಯೇಸು ಹಿಂಬಾಲಿಸುವುದಾದರೆ ನೀನು ಸ್ವಾರ್ಥಿಯನ್ನು ಸಾರ್ತೀಯ, ನೀನು ಸ್ವಾರ್ಥಿಯನ್ನು ಸಾರ್ತೀಯ, ನೀನು ಸ್ವಾರ್ಥಿಯನ್ನು ಸಾರ್ತೀಯ. ಆಮೇನ್. ಹಲ್ಲೆಲೂಯಾ. ಗಟ್ಟಿಯಾಗೋದು ಆಮೇನ್ ಹೇಳ್ತೀರಾ? ನೀನು ಸ್ವಾರ್ಥಿಯನ್ನು ಸಾರ್ತೀಯ. ಇದು ಮೌನವಾಗಿರುವಂಥ ಕಾಲ ಅಲ್ಲ, ಸುವಾರ್ತೆಯನ್ನು ಸಾರುವಂಥ ಕಾಲ. ನಿನ್ನ ಜನರಿಗೆ, ನಿನ್ನ ಭಾಷೆಯ ಜನರಿಗೆ, ನಿನ್ನ ಮತದ ಜನರಿಗೆ, ನಿನ್ನ ಕುಲದ ಜನರಿಗೆ, ನಿನ್ನ ಹಳ್ಳಿಯ ಜನರಿಗೆ, ನಿನ್ನ ಪಟ್ಟಣದ ಜನರಿಗೆ, ನೀನು ವಾಸ ಮಾಡುವಂಥ ಜಿಲ್ಲೆಯ ಜನರಿಗೆ, ನೀನು ವಾಸ ಮಾಡುವಂಥ ರಾಜ್ಯದ ಜನರಿಗೆ, ನೀನು ವಾಸ ಮಾಡುವಂಥ ಸೇವೆಯ ಜನರಿಗೆ ಸುವಾರ್ತೆಯನ್ನು ಸಾರುವಂಥ ಕಾಲ. ಹಲ್ಲೆಲೂಯಾ. ಬೇಗ ಬೇಗನೆ ಸುವಾರ್ತೆಯನ್ನು ಸಾರಬೇಕಾದ್ರೆ ಯೇಸು ಕ್ರಿಸ್ತನ ಬರೋಣ ಬಹಳ ಸಮೀಪವಾಗ್ತದೆ. ಅನೇಕ ಜನರು ರಕ್ಷಣೆ ಹೊಂದಲು ದೇವರು ನಿಮ್ಮನ್ನು, ನನ್ನನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮೌನವಾಗಿರಬೇಡ. ಮೊರ್ದೆಕಾಯಿ ಎಸ್ತರಿಗೆ ಹೇಳಿದ್ದನ್ನು ಇವತ್ತು ಪರಿಶುದ್ಧಾತ್ಮ ನಿಮಗೆ ಹೇಳ್ತಿದ್ದಾನೆ, ಮೌನವಾಗಿರಬೇಡ. ಏನು ಮಾಡಬೇಕು? ಜನರ ಬಳಿಯಲ್ಲಿ ಯೇಸುವಿನ ಬಗ್ಗೆ ಮಾತಾಡು, ಯೇಸುವಿನ ಬಳಿಯಲ್ಲಿ ಜನರ ಬಗ್ಗೆ ಮಾತಾಡು. ಟಾಕ್ ಟು ಪೀಪಲ್ ಅಬೌಟ್ ಜೀಸಸ್ ಆ್ಯಂಡ್ ಟಾಕ್ ಟು ಜೀಸಸ್ ಅಬೌಟ್ ಪೀಪಲ್. ಜನರ ಬಳಿಯಲ್ಲಿ ಯೇಸುವಿನ ಬಗ್ಗೆ ಏನು ಮಾತಾಡೋದು? ಯೇಸು ತುಂಬ ಒಳ್ಳೆಯವನು, ಯೇಸುವೇ ಪರಲೋಕಕ್ಕೆ ಮಾರ್ಗ, ಯೇಸು ಇಲ್ಲದೆ ಸ್ವರ್ಗ ಇಲ್ಲವೇ ಇಲ್ಲ, ಯೇಸು ಇಲ್ಲದೆ ಮೋಕ್ಷ, ವೈಕುಂಠ, ಸ್ವರ್ಗ ಅದು ಇಲ್ಲವೇ ಇಲ್ಲ. ಒಂದೇ ಜನನ, ಒಂದೇ ಮರಣ, ನಂತರ ನಾವು ಪರಲೋಕನೋ ನರಕನೋ ತೀರ್ಮಾನ ಮಾಡುವುದು ಯೇಸುವಿನ ಜನನ ನಿನ್ನ ಹೃದಯದ ಒಳಗೆ. ಯೇಸುವೇ ಪರಲೋಕಕ್ಕೆ ಒಂದೇ ದಾರಿ. ಇದೇ ಸುವಾರ್ತೆ. ಜನರ ಬಳಿಗೆ ಹೇಳು. ಅವರು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅದು ಅವರಿಗೆ ಬಿಟ್ಟಿತ್ತು. ಯೇಸುವಿನ ಬಳಿಯಲ್ಲಿ ಜನರ ಬಗ್ಗೆ ಏನು ಮಾತಾಡೋದು? ಯೇಸುವೇ ಜನರನ್ನು ರಕ್ಷಿಸು,
ನನ್ನ ಜನರು ಪಾಪದಲ್ಲಿದ್ದಾರೆ, ಅಕ್ರಮದಲ್ಲಿದ್ದಾರೆ, ಶಾಪದಲ್ಲಿದ್ದಾರೆ. ಯೇಸುವೇ ರಕ್ಷಿಸು, ರಕ್ಷಿಸು, ರಕ್ಷಿಸು. ಕಾರಣ ಇದು ಮೌನವಾಗಿರುವಂಥ ಕಾಲನೇ ಅಲ್ಲ. ಮೌನವಾಗಿರಬೇಡ ಸಹೋದರ, ಮೌನವಾಗಿರಬೇಡ ಸಹೋದರಿ, ಮೌನವಾಗಿರಬೇಡ. ನಿನ್ನನ್ನು ಆ ಸ್ಥಾನದಲ್ಲಿ, ನಿನ್ನನ್ನು ಆ ಏರಿಯಾದಲ್ಲಿ, ನಿನ್ನನ್ನು ಆ ಕಂಪನಿಯಲ್ಲಿ, ನಿನ್ನನ್ನು ಆ ಯೂನಿವರ್ಸಿಟಿಯಲ್ಲಿ, ನಿನ್ನನ್ನು ಆ ಶಾಲೆಯಲ್ಲಿ, ಕಾಲೇಜಲ್ಲಿ, ಆ ಬಿಸ್ನೆಸ್ಸಲ್ಲಿ ದೇವರು ಇಡಲು ಕಾರಣ ನಿನ್ನ ಜನರಿಗೋಸ್ಕರ. ನೀನು ಪ್ರಾರ್ಥಿಸಲು, ನಿನ್ನ ಜನರಿಗೆ ಯೇಸುವಿನ ಬಗ್ಗೆ ಸುವಾರ್ತೆಯನ್ನು ಸಾರಲು. ಆಮೇಲೆ ದಯವಿಟ್ಟು ಈ ವರ್ಷದ ಪ್ರಾರಂಭದಲ್ಲಿ ನಾವಿದ್ದೇವೆ, ಒಂದು ತೀರ್ಮಾನ ಮಾಡೋಣ. ಇದು ಎರಡನ್ನು ಪ್ರತಿನಿತ್ಯ ನಾನು ಮಾಡುವೆ. ದೇವರೇ, ಒಬ್ಬ ಮನುಷ್ಯನ ನೋಡಬೇಕಾದ್ರೆ ಯೇಸುವೆ ಅವರನ್ನು ರಕ್ಷಿಸಿ ಎಂಬುದಾಗಿ ಪ್ರಾರ್ಥಿಸುವೆ. ಆ ಮನುಷ್ಯನಿಗೆ ಯೇಸುವಿನ ಬಗ್ಗೆ ನಾವು ಹೇಳುವೆ. ತೀರ್ಮಾನ ಮಾಡ್ತೀರಾ? ಸಭೆಯೇ, ದಯವಿಟ್ಟು ನಿಮ್ಮ ವಿಶ್ವಾಸಿಗಳನ್ನು ಸುವಾರ್ತೆ ಸಾರಲು ಎನ್ಕರೇಜ್ ಮಾಡಿರಿ, ಅವರಿಗೆ ಸಹಾಯ ಮಾಡಿರಿ, ಅವರನ್ನು ಕಳುಹಿಸಿರಿ. ಆಗ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನರು ರಕ್ಷಣೆ ಹೊಂದಲು ದೇವರು ಸಹಾಯ ಮಾಡ್ತಾರೆ.